ನಮಸ್ಕಾರ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಮೈಸೂರಿನ ಇಸ್ಕಾನ್ ಮಂದಿರಕ್ಕೆ ನಾನು ಭೇಟಿ ಕೊಟ್ಟು ಕೃಷ್ಣನ ದರ್ಶನ ಮತ್ತು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ತಗೊಂಡು ನಾನು ಧನ್ಯನಾಗಿದ್ದೀನಿ. ಇವತ್ತು ಕೃಷ್ಣನ ಚಕ್ರಧಾರಿ ಕೃಷ್ಣ ಸಂದೇಶ ಬೇಕಾಗಿದೆ. ಕ್ಷಾತ್ರ ಧರ್ಮ ಇವತ್ತು ನಾವು ಅನುಸರಿಸಬೇಕಾಗಿದೆ. ಹಾಗಾಗಿ ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸೋಗೋಸ್ಕರ ಶಕ್ತಿ ಮತ್ತು ಭಕ್ತಿ ಎರಡೂ ಬಹಳ ಅವಶ್ಯಕವಾದಂಥದ್ದು. ಪೂಜ್ಯ ಸ್ವಾಮೀಜಿಯವರು ಕೂಡ ಇದನ್ನೇ ಹೇಳಿದರು. ಅವರ ಆಶೀರ್ವಾದದಿಂದ ದೇಶ ಧರ್ಮವನ್ನ, ಮಹಿಳೆಯರನ್ನ, ದೇವಸ್ಥಾನವನ್ನ, ಮಠಗಳನ್ನ ಉಳಿಸುವಂತಹ ಕಾರ್ಯವನ್ನ ನಾವೆಲ್ಲರೂ ಮಾಡೋಣ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.